ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ವೇದ, ಹೇ ವೇದ. ಸರ್ ಏನ್ ಸರ್ ವಾಪಸ್ ಬಂದ್ರಿ? ತೊಟ್ಟಿ ಎಡವಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕಣ. ಆ ರೂಮ್ಗೆ ಯಾರಾದ್ರೂ ಹೋಗಿದ್ರ? ಯಾಕೆ ಸರ್ ಏನಾಯ್ತು? ಏಯ್ ಹೇಳಿದ್ದು ಕುತ್ರ ಹೇಳು, ಎಲ್ಲಿ ಯಾಕೆ ಏನು ಅಂತ ಪ್ರಶ್ನೆ ಕೇಳ್ಬೇಡ. ಆ ರೂಮ್ಗೆ ಯಾರಾದ್ರೂ ಹೋಗಿದ್ರಾ? ಸಾರಿ ಸರ್, ಇಲ್ಲ ಸರ್, ಯಾರು ಹೋಗಿಲ್ಲ. ಹೋಗ್ಲು. ಬ್ಯಾಗ್ ಇಲ್ಲದೆ, ಮೈ ಗಾಡ್, ಕೀನು ಇಲ್ಲದೆ ಕಡೆಯ. ಅಯ್ಯೋ ಸರ್, ಎಂಥ ಅನಾಹುತ ಮಾಡ್ಬಿಟ್ಟಿದ್ರಿ. ಲಾಕರ್ ಕೀ ಇಲ್ಲೇ ಬಿಟ್ಟು ಹೋಗಿದ್ರಾ? ಹೌದು, ಮಾತಾಡ್ತಾ ಇದ್ದಲ್ಲ ಅಷ್ಟೊಂದು ಶಂಕರ್ದು ಫೋನ್ ಬಂತು. ಮಾತಾಡ್ತಾ ಕೀನು ಬ್ಯಾಗ್ ಇಲ್ಲೇ ಬರ್ಸ್ಬಿಟ್ಟು ಹಂಗೆ ಹೊರಟೋಗ್ಬಿಟ್ಟೆ. ಅಯ್ಯೋ ಸರ್, ಲಾಕರ್ನ ಒಂದ್ಸರಿ ಚೆಕ್ ಮಾಡ್ಬಿಡಿ ಸರ್, ಕ್ಯಾಶ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಸರಿ ಇರುತ್ತೆ ಬಿಡಯ. ಸರ್ ಫಸ್ಟ್ ಟೈಮು ಎಲ್ಲಾರನ್ನೂ ಆಫೀಸಿಗೆ ಕರ್ಸಿದ್ದೀರಾ, ಜೊತೆಗೆ ಅವ್ರನ್ನೆಲ್ಲ ಇಲ್ಲೇ ಕೂರ್ಸಿ ಮಾತಾಡಿದ್ರೆ. ಅಯ್ಯೋ ಸರ್, ಚೆಕ್ ಮಾಡಿ ಸರ್, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ವೇದ, ಅವರೆಲ್ಲ ನಮ್ ಲೇಬರ್ಸ್ ಕಣೆಯ. ಅವ್ರ ಮೇಲೆ ಸುಖ ಸುಮ್ನೆ ಅನುಮಾನ ಪಡೋದು ತಪ್ಪಾಗುತ್ತೆ, ನಿಂಗೆ ಗೊತ್ತಾಗಲ್ಲ. ಇದು ಹಣಕಾಸಿನ ವ್ಯವಹಾರ, ಯಾರ ಮನಸ್ಸು ಹೇಗೆ ಬದಲಾಗುತ್ತೋ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಸರ್. ಈಗಿನ ಕಾಲದಲ್ಲಿ ಯಾರು ನಂಬಕ್ಕಾಗಲ್ಲ ಸರ್. ನೀನು ಹೇಳೋದು ಸರಿ ಅನ್ಸುತ್ತೆ. ಯಾವುದಕ್ಕೂ ಒಂದ್ಸತಿ ಚೆಕ್ ಮಾಡೋದ್ರಲ್ಲಿ ಏನು, ಚೆಕ್ ಮಾಡೇ ಬಿಡ್ತೀನಿ. ಅಯ್ಯೋಯ್ಯೋ, ವೇದ, ಮಿಕ್ಕಿದ ಕ್ಯಾಶ್ ಎಲ್ಲ ಕರೆಕ್ಟ್ ಆಗಿದೆ. ನಾನು ಬ್ಯಾಂಕಿಂದ 5 ಲಕ್ಷ ರೂಪಾಯಿ ಡ್ರಾ ಮಾಡ್ಕೊಂಡ್ ಬಂದಲ್ಲ, ಆ ಬ್ಯಾಗೇ ಕಾಣಿಸ್ತಾ ಇಲ್ಲ. ಸರ್ ಅಲ್ಲೇ ಇರಬೇಕು, ಸರಿಯಾಗಿ ಚೆಕ್ ಮಾಡಿ ಸರ್. ಎಲ್ಲಿದೆ ನೋಡಿದ? ಇಲ್ಲೇ ಇಟ್ಟಿದ್ದೆ ನಾನು. ಸರಿಯಾಗಿ ಚೆಕ್ ಮಾಡಿ ಸರ್. ಎಷ್ಟು ಸಾರಿ ಚೆಕ್ ಮಾಡಿ ಅಂತ ಹೇಳ್ತಾ ಇದೀಯ ನೀನು? ಸರ್ ಈಗ ಅನುಮಾನ ಬರ್ತಾ ಇದೆ. ಏನದು? ಸರ್ ನೀವು ಹೋದ್ಮೇಲೆ ಆ ಯೂನಿಯನ್ ಲೀಡರು, ವರ್ಕರ್ಸ್ ಎಲ್ಲ ಇಲ್ಲೇ ಕಳ್ಳರ ತರ ಓಡಾಡ್ತಾ ಇದ್ರು ಸರ್. ಸರ್ ಪೊಲೀಸರು ಫೋನ್ ಮಾಡಿ ಸರ್. ವೇದ, ಏನು ಮಾತು ಅಂತ ಆಡ್ತೀಯ? ನಮ್ ಲೇಬರ್ಸ್ ಅಂತವ್ರು ಅಲ್ಲ ಕಡೆಯ. ಸುಖ ಸುಮ್ಮನೆ ಅವ್ರ ಮೇಲೆ ಆಪಾದನೆ ಹಾಕೋದು ಒಳ್ಳೇದಲ್ಲ. ಯೋ ಸರ್, 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ ಸರ್, 5 ಲಕ್ಷ ಅಂದ್ರೆ ಸುಮ್ಮನೆನಾ ಸರ್? ಇಲ್ಲೇ ಇಟ್ಟಿದ್ದ ದುಡ್ಡು ಕಳುವಾಗಿದೆ ಅಂದ್ರೆ ನಮ್ಮವ್ರು ಯಾರೋ ತಗೊಂಡಿರ್ಬೇಕಲ್ವಾ ಸರ್? ಗಾದೆ ಮಾತೆ ಇಲ್ವಾ, ತಾಮ್ರದ ಕಾಸು ತಾಯಿ ಮಕ್ಕಳನ್ನ ತೋರಿಸ್ತು ಅಂತ. ಫೋನ್ ಮಾಡಿ ಸರ್ ಪೊಲೀಸರಿಗೆ. ಹೌದಲ್ವಾ? ನೀನ್ ಹೇಳೋದು ಸರಿ. ಒಂದ್ ಕೆಲಸ ಮಾಡು, ನೀನ್ ಹೋಗಿ ಮೇನ್ ಡೋರ್ನ ಲಾಕ್ ಮಾಡಿ ಜೋಬಲ್ಲಿ ಇಟ್ಕೋ. ನಾನು ಪೊಲೀಸಿಗೆ ಫೋನ್ ಮಾಡ್ತೀನಿ. ಓಕೆ, ಆಯ್ತು ಸರ್, ಹೋಗು. ಸಾಹೇಬ್ರ, ಬೀಗ್ ರೂಟಿಗೆ ನೀವ ರೊಕ್ಕ ಕೊಟ್ಟಿರಂತ. ನಿಧಾನಕ್ಕೆ ಮಾತಾಡು ಚುಟ್ಟೆ. ಅದ್ರ ಹಗರಕ್ ಮಾತಾಡೋದು ಏನ್ ಬಂತ್ರಿ? ರೊಕ್ಕ ಕೊಟ್ಟಿರೋದ್ ನೀವು, ಯಾರ್ದ ರೊಕ್ಕ ಎಲ್ಲ ಒಂದ್ ಜಾತ್ರಿ. ಆದ್ರ ರಾಮಪ್ಪನ ಹೆಸರು ಮಾತ್ರ ಇಡೀ ಕಾಲೋನಾಗ ಬಹಳ ಫೇಮಸ್ ಆಗತ್ತೆ ನೋಡಿ. ಅದಾಗ್ಲಿ ಅಂತ ತಾನೇ ಕೊಟ್ಟಿರೋದು. ನನಗೊಂದು ಅರ್ಥ ಆಗಲ್ಲ. ಅಲ್ರಿ, ರೊಕ್ಕ ನಿಮ್ದು, ಹೆಸರು ಮಾತ್ರ ಅವ್ರದು. ಇದ್ರ ನಿಮ್ದೇನ್ ಬಂತ ಲಾಭ? ಚಿಟ್ಟೆ, ಗ್ರೌಂಡ್ ವರ್ಕ್ ಮಾಡ್ತೀನಿ ಅಂತ CM ಸಾಹೇಬ್ರಿಗೆ ಹೇಳಿದೀನಿ. ಗ್ರೌಂಡ್ ವರ್ಕ್ ಮಾಡ್ತೀನಿ ಅಂದ್ಮೇಲೆ ಸಣ್ಣ ಪುಟ್ಟ ಖರ್ಚುಗಳು ಆಗೇ ಕಾರ್ಯಕರ್ತರನ್ನ ಉಳಿಸ್ಕೋಬೇಕು, ಅವ್ರಿಗೆ ಊಟ ಹಾಕ್ಸ್ಬೇಕು ಅಂದ್ರೆ ದುಡ್ಡು ಖರ್ಚು ಆಗತ್ತಲ್ವಾ? ಆ ವ್ಯವಸ್ಥೆ ಜವಾಬ್ದಾರಿ ನಾ ತಗೊಂಡ್ರೆ ನನ್ ಲೆವೆಲ್ಗೆ ಮಾಡ್ಬೇಕಾಗತ್ತೆ. ರಾಮಯ್ಯನವ್ರು ಮಾಡಿದ್ರೆ ಚಿಕ್ಕದಾಗಿದ್ರು ಚೊಕ್ಕದಾಗಿತ್ತು ಅಂತ ಮಾತಾಡ್ತಾರೆ. ಚಿಟ್ಟೆ, 100 ರೂಪಾಯಿ ಹಾಕಿ 5 ರೂಪಾಯಿ ಪಬ್ಲಿಸಿಟಿ ತಗೊಳ್ಳೋದ್ಕಿಂತ 5 ರೂಪಾಯಿ ಹಾಕಿ 100 ರೂಪಾಯಿ ಪಬ್ಲಿಸಿಟಿ ತಗೊಳ್ಳೋದೇ ಒಳ್ಳೇದಲ್ವಾ? ಸಾಹೇಬ್ರ, ನಿಮ್ ತೆಲಿಗೊಂದು ಮುತ್ತು ಕೊಡ್ಬೇಕು ಅನ್ಸಕತ್ತದ ನನಗೀಗ. ಯವ್ವ ಎಲ್ಲವ ಎಲ್ಲಿಟ್ಟಿದ್ರಿ ಐಡಿಯಾಗಳನ್ನ? ಆದ್ರೂ ನಿಮ್ ಹೆಸರೇನ್ ಬರಂಗಿಲ್ಲ, ರಾಮಪ್ಪನ ಹೆಸರ ಬರೋದಿದ್ರ. ರಾಮಯ್ಯನವ್ರ ಹೆಸರೇ ಬರುತ್ತೆ, ಆದ್ರೆ ರಾಮಯ್ಯನವ್ರ ಅಳಿಯ ಯಾರು? ಸಾಹೇಬ್ರ, ನಾನು ತಲೆ ಮುತ್ತು ಕೊಟ್ಟಾಗ್ಬಿಡ್ತೀನಿ ಈಗ. ಆಯ್ತು, ಕೈಗೆ ಕೊಡ್ತಾ ಬಿಡ್ರಿ. ಸೂಪರ್, ನಿಮ್ಮ ತಲೆ ಸೂಪರ್. ನಿಮ್ ಜೋಡಿ ಏನಾದ್ರೂ ನಾನೊಂದು 10 ವರ್ಷ ಇದ್ಬಿಟ್ರೆ ನನ್ ವಿರುದ್ಧನೇ ಕಂಟೆಕ್ಟ್ ಮಾಡ್ತೀಯಾ? ಯಪ್ಪ, ಅಯ್ಯೋ ಯವ್ವ ಎಲ್ಲವ್ವ, ಆ ದುಸ್ಸಾಹಸಕ್ ನಾನ್ ಕೈ ಹಾಕೋದಿಲ್ರಿ ಸಾಹೇಬ್ರ. ಆಮೇಲೆ ನಾನ್ ಖರ್ಚು ಮಾಡ್ಬೇಕಾಕತಿ, ನೀವು ಪ್ರಚಾರ ಮಾಡ್ಬೇಕಾಕತಿ. ಹಲೋ, ಹೇಳಮ್ಮ. ತೀರ್ಥ, ಅದು ನೀನು ಒಂದ್ ಸ್ವಲ್ಪ ಆಫೀಸ್ ವರ್ಗೂ ಹೋದ್ರೆ ಚೆನ್ನಾಗಿರುತ್ತೆ. ಹೋಗ್ಬಾರ ಪ್ಲೀಸ್. ಅಮ್ಮ, ಅಪ್ಪಂಗ ಆಫೀಸ್ ಹೋಗ್ಬೇಡ ಅಂತ ಹೇಳಿದೆ ತಾನೆ, ಮತ್ ಯಾಕೆ ಹೋದ್ರು? ಸರಿ ಅಮ್ಮ, ನಾನು ಇವಾಗ್ಲೇ ಹೋಗ್ತೀನಿ. ಸರಿ ಚಿಟ್ಟೆ, ನಾ ಆಫೀಸ್ ಹತ್ರ ಹೋಗ್ಬಿಟ್ಟು ಬರ್ತೀನಿ. ನಿಮ್ಮನ್ನ ಯಾರನ್ನು ನಾನು ಕೆಲಸಗಾರರ ತರ ನೋಡ್ಲೇ ಇಲ್ಲ. ನನ್ನ ಸ್ವಂತ ಮಕ್ಕಳ ತರ ನೋಡ್ಕೊಂಡೆ. ನೀವು ಮಾಡೋ ಕೆಲಸಕ್ಕೆ ತಿಂಗಳಿಗೆ ಸರಿಯಾಗಿ ಸಂಬಳ ಕೊಡ್ತಾ ಬಂದೆ.
ನನ್ನಂತವನಿಗೆ ಇಂಥ ಕೆಲಸ ಮಾಡಿದಿರಲ್ಲ, ಆ ದೇವ್ರ ಮೆಚ್ತಾನ. ದೇವ್ರ ಮೆಚ್ಚದ್ ಬೇಡ, ನಿಮ್ಮ ಆತ್ಮಸಾಕ್ಷಿ ಆದ್ರೂ ಮೆಚ್ಚುತ್ತಾ ಹೇಳಿ. ಸರ್, ಇಲ್ಲಿವರೆಗೂ ನಮ್ಮ ಆಫೀಸ್ನಲ್ಲಿ ಈ ರೀತಿ ಘಟನೆ ನಡೆದಿರಲಿಲ್ಲ. ಆದರೆ ಇವತ್ತು ಹೊರಗಿನಿಂದ ಅವರು ಇವರು ಎಲ್ಲ ಬಂದ್ರಲ್ಲ, ಅವರಿಂದ ಏನಾದರೂ ಏಯ್ ಸಾಕಿರ್ರಿ, ಯಜಮಾನ್ರಿಗೆ ಏನನ್ನ ಹೇಳಿ ತಲೆ ಎಲ್ಲ ಕೆಡ್ಸಕ್ಕೆ ಹೋಗ್ಬೇಡಿ. ಸಾಹೇಬ್ರೆ, ನೀವು ಮೀಟಿಂಗ್ ಕರೆದ್ರಿ, ನಾವು ಬಂದ್ವಿ. ನಿಮ್ಮ ಎದುರುಗಡೆ ತಾನೇ ನಾವು ಹೊರಗೆ ಹೋಗಿದ್ದು. ನಾವ್ಯಾಕೆ ಯಜಮಾನ್ರೆ ದುಡ್ಡು ಕದಿಯೋಣ? ಪೊಲೀಸವ್ರನ್ನೆಲ್ಲ ಕರೆಸ್ಬೇಕಾಗಿತ್ತಾ ಸಾಹೇಬ್ರೆ? ಯಜಮಾನ್ರೆ, ನೀವು ನಮ್ಮ ಮೇಲೆ ಅನುಮಾನ ಪಡ್ತಾ ಇದ್ದೀರ. ಇದೇ ನಮಗೆ ದೊಡ್ಡ ಅವಮಾನ. ಯಾರಿಗೂ ಅವಮರ್ಯಾದೆ ಮಾಡ್ತಾ ಇಲ್ಲ ಕಣೋ, ಬಂದಿರೋ ಅನುಮಾನನ ಪರಿಹರಿಸ್ತಾ ಇದೀವಿ ಅಷ್ಟೇ. ಯಾರಾದ್ರೂ ಕದ್ದವನು ನಾನು ಕದ್ದಿದ್ದೀನಿ ಅಂತ ಒಪ್ಕೊಳ್ತಾರ? ನೀವು ತಪಾಸಣೆ ಶುರು ಮಾಡಿ. ರೀ ಬನ್ರಿ ಇಲ್ಲಿ, ಹ್ಮ್ ಚೆಕ್ ಮಾಡ್ರಿ ಇವ್ರನ್ನ. ಹೋಗಿ ನಾಗಮ್ಮ, ಚೆಕ್ ಮಾಡಿ ಇವ್ರನ್ನ. ಹಂಗೂ ಹಿಂಗೂ ಕಷ್ಟಪಟ್ಟು ಆ ಹುಡ್ಗಿನ್ ಮದುವೆ ಒಪ್ಸಿದ್ದೆ. ನಿನ್ ನಾಯಿ ಬುದ್ಧಿ ಬಿಟ್ಟಿದ್ದಿದ್ರೆ ಅವಳು ಇವತ್ ನನ್ ಮನೆ ಸೊಸೆಯಾಗಿರ್ತಾ ಇದ್ಲು, ನನಗೂ ನೆಮ್ಮದಿ ಇರ್ತಿತ್ತು. ನಾನ್ ಸತ್ ಮ್ಯಾಕೆ ನಿನ್ ದಾರಿಗೆ ಬೆಳೆದೆ ಬದುಕ್ತೀಯ ಅಂತ. ಅದೇನು ಅಂತ ಹುಡ್ದೆ ನನ್ ಹೊಟ್ಟೆಲ್ ನೀನು. ಈಗ ಇನ್ನು ಬದುಕೆ ಇದೆಯಾ ತಾನೆ? ನಾನು ಸರಿಯಾದ ದಾರಿಲೇ ಇವನಿ. ಅದ್ಯಾಕೆ ಸುಮ್ನೆ ವಟ ವಟ ಅಂತ ಬಡ್ಕತಿಯ? ಅದೇನಾಯ್ತು ಅಂತ ಹೇಳು. ಮುಸ್ರೆಕಾಯಿ ಬಾರ್ಸ್ಬಿಡ್ತೀನಿ ನೋಡು ಮಗನೇ. ಅದೇ ನಿಮ್ ಮಾವ ಹಾಕ್ಬೇಕಾಗಿದ್ ರಾಮಪ್ಪ ಮಾರ್ಕೆಟ್ ಅಲ್ಲಿ ಸಿಕ್ಕಿದ್ದ. ಅಬ್ಬಬ್ಬಬ್ಬಬ್ಬ, ಆ ಮುದಿಯನ್ ಸಡಗರನ್ನ ಎರಡು ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ ನನಗೆ. ಅಲ್ಲೇ ಕಣ್ಲಾ, ಅಳಿಯನ್ಗೆ ಔತಣ ಹಾಕ್ಸ್ತೀನಿ, ಬೀಗ್ ಊಟ ಹಾಕ್ಸ್ತಾವನಂತೆ, ಇಡೀ ಕಾಲೋನಿ ಜನಕ್ಕೆ ಮಟನ್ ಊಟ ಹಾಕ್ಸ್ತಾವನಂತೆ. ನಿನಗ್ ಗೊತ್ತಿಲ್ಲ, ಮನೆ ಮುಂದೆ ಪೆಂಡಲ್ ಹಾಕ್ಸ್ತಾವನಂತೆ. ಇದನ್ನೆಲ್ಲ ಕೇಳ್ತಿದ್ರೆ ನನ್ಗೆ ಹೆಂಗ್ ಹೊಟ್ಟೆ ಉರಕ್ಕಿಲ್ಲ ಹೇಳು. ಇಷ್ಟೊಂದ್ ಕಾಸು ಆ ಪಿಕಾರಿ ತವ ಹೆಂಗ್ ಬಂತಂತೆ? ಹೆಂಗಾರ ಬರ್ಲಿ, ವಾರ್ತವನ್ಲ ಅದನ್ನ ಹೇಳ. ಇಡೀ ಕಾರಲ್ಲಿ ಯಾರು ನಮಗ್ ಹೋಗಿತಾ ಇದ್ರ ಅವ್ರೆಲ್ರು ಅವ್ನಿಗೆ ಜೈಕಾರ ಆಗ್ತಾ ಕುಂತವ್ರೆ. ಆ ಸುಮ್ನಿ ದೊಡ್ಡ ನಾಯಕಿ ತರ ಬೆಳೆದ್ಬಿಟ್ಟವಳೆ. ನೀನ್ ಅವಳ ಕಟ್ಕೊಂಡಿದ್ರೆ ಕಾರ್ಪೊರೇಟರ್ ಆಗ್ಬೋದಿತ್ತ, ಇನ್ನೊಂದ್ 10 ವರ್ಷ ಬಿಟ್ಟಿದ್ರೆ MLA ಆಗ್ಬೋದಿತ್ತ. ಬುದ್ಧಿಗೆ ಇಷ್ಟು ಅದೇನು ಅಂತ ಹುಟ್ಟಿದ ನನ್ ಹೊಟ್ಟೆಲ್ಲ ಮಗನೆ ನೀನು. ಮೊದ್ಲು ಈ ತರ ಚುಚ್ಚಿ ಚುಚ್ಚಿ ಮಾತಾಡೋದನ್ನ ನಿಲ್ಸು. ಅದಕ್ಕೆ ಅಲ್ವಾ ನಾನು ಅವಳನ್ನೇ ಕಟ್ಕತೀನಿ ಅಂತ ಹೇಳ್ತಿರೋದು. ಬೇರೆ ಯಾವಳನ್ನಾದ್ರೂ ಕಟ್ಕೊಳಕ್ ಒಪ್ಕಣ್ಣ? ನೀನು ಚಿಂತೆ ಬಿಡು, ಅವಳೇ ನಿನ್ ಸೊಸೆ ಆಗೋದು. ಏನೋ ಆಸೆ ಪಟ್ಟಿದ್ಯಲ್ಲ MLA ಕಾರ್ಪೊರೇಟ್ರು ಅಂತ, ಆ ಕನ್ಸೆಲ್ಲ ನೆನ್ಸಾಯ್ತದೆ. ಮಗ ರಾಮಪ್ಪ ಅದ್ ಹೆಂಗ್ ಬೀಗ್ರೂಟ ಹಾಕ್ಸ್ತಾನೆ ಅಂತ ನಾನು ನೋಡ್ತೀನಿ. ಏನಾರ ವಿಷಯ ಹೇಳ್ಬಿಟ್ರೆ ಸಾಕು, ಹಾಳು ಮಾಡಕ್ ನುಗ್ತೀನಿ ಅಂತಾನೆ. ಮಾಡಿ ಗುಡ್ಡೆ ಹಾಕಿರೋದು ಏನೂ ಇಲ್ಲ. ಅವಳಾದವನೇ ಬಾರಯ್ಯ, ಇನ್ನ ಚೆಕ್ ಮಾಡ್ಬೇಕು. ಇನ್ಸ್ಪೆಕ್ಟರ್, ಒಂದು ನಿಮಿಷ. ಯಜಮಾನ್ರೆ, ನಾವು ಕಾರ್ಮಿಕರು, ಕಳ್ರಲ್ಲ. ನಮ್ಗೆ ಎಷ್ಟು ವರ್ಷದಿಂದ ನೋಡ್ತಿದ್ದೀರ ಯಜಮಾನ್ರೆ, ಸ್ವಲ್ಪ ಹೇಳಿ ಯಜಮಾನ್ರೆ. ಮತ್ತು ನಾನೇನು ನಿನ್ನೊಬ್ಬನೇ ತಪಾಸಣೆ ಮಾಡಿಸ್ತಾ ಇದ್ದೀನೇನೋ, ಎಲ್ಲರನ್ನು ಮಾಡಿಸ್ತಾ ಇದ್ದೀನಿ ತಾನೆ, ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಯಜಮಾನ್ರೆ, ಎಷ್ಟು ವರ್ಷದಿಂದ ನಿಮ್ಮ ಫ್ಯಾಕ್ಟ್ರಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ, ನಮ್ಮ ಮೇಲೆ ಅನುಮಾನ ಪಡ್ತೀರಲ್ಲ ಯಜಮಾನ್ರೆ. ಯೋ ನಿಂತ್ಕೊಳ್ಳಿ ಸುಮ್ನೆ, ತಿರ್ಗಿ ಆ ಕಡೆ. ಯಜಮಾನ್ರೆ, ನಾವು ಅಂತವ್ರಲ್ಲ ಯಜಮಾನ್ರೆ. ಎಷ್ಟು ವರ್ಷದಿಂದ ನಮ್ಮನ್ನು ನೋಡ್ತಾ ಇದ್ದೀರಾ, ತಾವು ಅರ್ಥ ಮಾಡ್ಕೊಳ್ಳಿ ಯಜಮಾನ್ರೆ. ತಿರ್ಗಿ ಚೆಕ್ ಮಾಡ್ತೀನಿ. ಏನ್ ಮಾಡ್ತಾ ಇದ್ದೀರಾ? ಬಿಡಿ ಸರ್ ಅವ್ರನ್ನ. ನಮ್ ಕಾರ್ಮಿಕರ ಹತ್ರ ನಡ್ಕೊಳ್ಳೋ ರೀತಿನ ಇದು? ಅಪ್ಪ, ನಮ್ಮೂರ್ ಮೇಲೇನೆ ಅನುಮಾನನ? ತೀರ್ಥ, ಇದು ಅನುಮಾನದ ಪ್ರಶ್ನೆ ಅಲ್ಲ, ಸಮಸ್ಯೆನ ಬಗೆಹರಿಸ್ತಾ ಇದೀವಿ ಅಷ್ಟೇ. ಸರ್, ನಾನು ಹೇಳೋವರೆಗೂ ಯಾರ ಮೈ ಮುಟ್ಟಂಗಿಲ್ಲ, ಗೊತ್ತಾಯ್ತಾ? ಅಪ್ಪ, ಒಂದ್ ನಿಮಿಷ ಬನ್ನಿ ಅಪ್ಪ, ಪ್ಲೀಸ್ ಬನ್ನಿ. ಏನಪ್ಪ, ನಮ್ಮವ್ರ ಮೇಲೆ ಅನುಮಾನ ಪಡ್ತೀರಲ್ಲ? ಎಲ್ಲ ಹೋಗಿ ಲಾಕರ್ ಅಲ್ಲಿ ಎಷ್ಟು ಹಣ ಇತ್ತು, ಎಷ್ಟು ಕಳ್ತನ ಆಗಿದೆ ಹೇಳಿ. ನೋಡು, ಲಾಕರಲ್ಲಿ ಎಷ್ಟಿತ್ತು ಅದೆಲ್ಲ ಅಕೌಂಟಲ್ಲಿ ಇದೆ, ಅದು ವೇದನು ಗೊತ್ತು. ನಾನು ಮಾತ್ರ ಬ್ಯಾಂಕಿಂದ ಬರಬೇಕಾದ್ರೆ 5 ಲಕ್ಷ ರೂಪಾಯಿನ ಡ್ರಾ ಮಾಡ್ಕೊಂಡು ಬಂದು ಬ್ಯಾಗ್ ಸಮೇತ ಒಳಗಡೆ ಇಟ್ಟೆ.
ಬೇಕಾದ್ರೆ ವೇದನ್ ಕೇಳು. ವೇದವ್ರೆ ಬನ್ನಿ. ವೇದವ್ರೆ, ಲಾಕರ್ ಅಲ್ಲಿ ಎಷ್ಟು ಹಣ ಕಾಣಿಸ್ತಾ ಇಲ್ಲ. ಸರ್ ಎಷ್ಟು ಕಳುವಾಯ್ತು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಿನ್ನೆವರೆಗೆ ಲಾಕರ್ನಲ್ಲಿ ಎಷ್ಟು ದುಡ್ಡಿತ್ತು ಅದರ ಅಕೌಂಟ್ಸ್ ಡೀಟೇಲ್ಸ್ ಎಲ್ಲ ನನ್ನ ಹತ್ರ ಇದೆ. ಆದ್ರೆ ಕಳುವಾಗಿದ್ದು ಸರ್ ಇವತ್ತು ಬ್ಯಾಂಕಿಂದ ವಿತ್ಡ್ರಾ ಮಾಡ್ಕೊಂಡ್ ಬಂದ್ರಲ್ಲ ಆ ದುಡ್ಡು ಸರ್. ಅಪ್ಪ ಎಲ್ಲ ಹೋಗ್ಲಿ, ನೀವು ಚೆನ್ನಾಗಿ ನೆನ್ಪು ಮಾಡ್ಕೊಳ್ಳಿ, ಬ್ಯಾಂಕಿಂದ ಹಣನ ಆಫೀಸಿಗೆ ತಂದ್ರ ಎಷ್ಟು ಸರಿ ಪಡ್ಕೊಳ್ಳೋ ನಿನಗೆ. ನಾನು ತಗೊಂಬಂದಿದ್ದೆ ಲಾಕರ್ ಓಪನ್ ಮಾಡಿ ಇವನಿಗೆ ಬೋನಸ್ ಮತ್ತೆ ಸ್ಯಾಲ್ರಿ ಎಲ್ಲ ಕ್ಲಿಯರ್ ಮಾಡೋದಕ್ಕೆ ಅಕೌಂಟ್ ಸೆಕ್ಷನ್ ಕೊಟ್ಬಿಡ್ಬಾ ಅಂತ ಕಳಿಸಿ ನಾನು 5 ಲಕ್ಷ ರೂಪಾಯಿ ಬ್ಯಾಗ್ ನ ಒಳಗಡೆ ಇಟ್ಟು ಲಾಕ್ ಮಾಡಿದೀನಿ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಏನ್ ಕೋಚ್ ತರ ಕೆಳಗೆ ನೋಡ್ತಾ ಇದ್ಯಾ, ಹೇಳವ್ರಿಗೆ. ಹೌದು ಸರ್, ಡ್ರಾ ಮಾಡ್ಕೊಂಡು ತಗೊಂಬಂದಿದ್ದನ್ನ ಲಾಕರ್ಲಿ ಇಟ್ಟಿದ್ದು ನಾನು ನೋಡಿದೆ. ಹೌದಾ? ಸರಿ, ಹಾಗಾದ್ರೆ ನೀವು ಹೋಗಿ. ಸರಿ ಅಪ್ಪ ಒಂದ್ ನಿಮಿಷ ಬನ್ನಿ. ವಿನೋದ್ ಅವರೇ, ಪಾರ್ಕಿಂಗ್ ಅಲ್ಲಿ ಅಪ್ಪನ ಕಾರ್ ಇದೆ, ಕಾರಲ್ಲಿ ಏನಾದ್ರು ಅಮೌಂಟ್ ಇದೆ ಚೆಕ್ ಮಾಡ್ಕೊಂಡು ಬನ್ನಿ, ಬೇಗ ಬೇಗ. ವೇದ ಅವರೇ, ಅಮೌಂಟ್ ಕಳ್ತನ ಆಗಿದೆ ಅಂದ್ಮೇಲೆ ಅದನ್ನ ಕಂಡು ಹಿಡಿಯೋದಕ್ಕೆ ಸುಲಭವಾದ ದಾರಿ ಸಿಸಿಟಿವಿ. ನೀವು ಸಿಸಿಟಿವಿ ಚೆಕ್ ಮಾಡ್ಬೋದಿತ್ತಲ್ಲ, ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋ ಅವಶ್ಯಕತೆನೇ ಇರಲಿಲ್ಲ. ಆಕ್ಚುಲಿ 2 ದಿವಸದಿಂದ CCTV ವರ್ಕ್ ಆಗ್ತಾ ಇಲ್ಲ. ನಿನ್ ತಲೆ ರಿಪೇರಿ ಮಾಡ್ಸಕ್ ಏನ್ ರೋಗ ನಿನ್ಗೆ? ಸಾರಿ ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇವತ್ತು ಬರ್ತೀವಿ ಅಂತ ಹೇಳಿದ್ದಾರೆ. ದುಡ್ಡೆಲ್ಲ ಇಲ್ಲೇ ಇದೆ. ಇರ್ತಾ ಸರ್, ಅದಕ್ಕೆ ಇವತ್ತು ಪೊಲೀಸರನ್ನ ಕರೆಸಿರೋದು. ಅದು ಅಲ್ಲದೆ ಇವತ್ತು ಹೊರಗಡೆಯಿಂದ ಯಾರ್ಯಾರು ಬಂದಿದಾರಲ್ಲ, ಅವ್ರೇನಾದ್ರು ಹಣ ಸಿಕ್ತು ಸರ್.